ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ದಾವಣಗೆರೆ ಹತ್ತಿರ ಇರುವಂಥ ಒಬ್ಬ ಹನುಮಂತ ದೇವರ ಲಘು ಚರಿತ್ರೆಯನ್ನು. ಅಂದ್ರೆ ದಾವಣಗೆರೆಯಿಂದ ಸೂಳೆಕೆರೆ ಮಾರ್ಗವಾಗಿ ಹೋಗುವಾಗ ಸುಮಾರು 14 ಕಿಲೋಮೀಟರ್ ಅಂತರದಲ್ಲಿ ಒಂದು ಪುಟ್ಟ ಗ್ರಾಮ ಬರ್ತದೆ, ಹದಡಿ ಅಂತೇಳಿ. ಅಲ್ಲಿ ನೆಲೆ ನಿಂತಿದ್ದಾರೆ ಈ ಆಂಜನೇಯ ಸ್ವಾಮಿ. ಈ ದೇವಸ್ಥಾನ ಸುಮಾರು 300 ವರ್ಷ ಹಳೆಯದು ಅಂತ ದಾಖಲೆಗಳು ಹೇಳ್ತವೆ. ಅಂದರೆ 300 ವರ್ಷದ ಹಿಂದೆ ಒಂದು ಪುಟ್ಟ ದೇವಸ್ಥಾನ ಇತ್ತು. ನಂತರದಲ್ಲಿ ಇತ್ತೀಚೆಗೆ ಅಂದರೆ 1989ರಲ್ಲಿ ಮಲ್ಲಾಡಿಹಳ್ಳಿಯ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಇನ್ನೊಂದು ಮೂರ್ತಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದರು. ಅಂದರೆ ಅವಾಗೇನು ಮಾಡಿದರು, ಆ ಹಳೆಯ ಮೂರ್ತಿಯನ್ನು ಅಲ್ಲಿಯೇ ನೆಲದಲ್ಲಿಯೇ ಮುಚ್ಚಿ ಅದರ ಮೇಲೆ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳ್ತಾರೆ. ಈ ಮೂರ್ತಿ ಅಂದಾಜು 6 ಅಡಿ ಎತ್ತರದ ಒಂದು ಸುಂದರವಾದ ಮೂರ್ತಿ. ನೋಡಿದ್ರೆ ಗೊತ್ತಾಗ್ತದೆ, ಹೊಸ ಮೂರ್ತಿ ಅಂತ ನೋಡಿದ ತಕ್ಷಣ ಗೊತ್ತಾಗುವಂಥ ಒಂದು ಮೂರ್ತಿ. ಇನ್ನೊಂದು ಏನು ವಿಶೇಷತೆ ಅಂದರೆ, ಈ ದೇವಸ್ಥಾನದ ದ್ವಾರ ಉತ್ತರಕ್ಕೆ ಅಭಿಮುಖವಾಗಿದೆ ಮತ್ತು ಆಂಜನೇಯ ಸ್ವಾಮಿ ಪಶ್ಚಿಮಕ್ಕೆ ನೋಡುತ್ತಿದ್ದಾರೆ. ಇದು ಒಂದು ಬಹಳ ವಿಶೇಷವಾದಂತಹ ಒಂದು ಮೂರ್ತಿ ಅಂತ ಹೇಳೋದು. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ಈ ಮೂರ್ತಿ ಸಂಜೆಯ ಟೈಮ್ನಾಗ ಅಂದ್ರೆ ಆರತಿ ನಡೀತಿದ್ರು ಯಾವುದೇ ಕಾಲದಲ್ಲಿಯೂ ಈ ಮೂರ್ತಿ ಮೇಲೆ ಬೆವರು ಬರ್ತದೆ ಅಂತ ಹೇಳ್ತಾರೆ ಅಲ್ಲಿನ ಅರ್ಚಕರು. ಅದು ಬಹಳ ವಿಶೇಷ ಅಂತ ಅನಿಸ್ತದೆ. ನಾವು ಬೆಂಗಳೂರಿನ ಚಿಕ್ಕಬಾಣಸ್ವಾಡಿ ಒಳಗೊಂದು ದೇವಸ್ಥಾನ ನೋಡಿದ್ವಿ, ಅಲ್ಲಿ ಕಣ್ಣಲ್ಲಿ ನೀರು ಬರ್ತದೆ ಅಂತ. ನಮ್ಮ ಹುಬ್ಬಳ್ಳಿ ಹತ್ತಿರ ಒಂದು ದೇವಸ್ಥಾನ ಅದ, ಹನುಮ ಜಯಂತಿ ದಿವಸ ಅವ್ರ ಕಣ್ಣಲ್ಲಿ ನೀರು ಬರ್ತಾವೆ ಅಂತ ಹೇಳ್ತಾರೆ. ಆ ರೀತಿ ಇವರು ಬೆವರ್ತಾರ ಅಂತ. ಆಮೇಲೆ ಏನು ಆಂಜನೇಯ ಸ್ವಾಮಿ ವಿಶೇಷತೆ ಏನು ಅಂತಂದರೆ, ಇಲ್ಲಿ ಹನುಮ ಜಯಂತಿ ಬಹಳ ವೈಭವದಿಂದ ಆಚರಣೆ ಮಾಡ್ತಾರೆ. ಹನುಮ ಜಯಂತಿ ಮಾಡ್ತಾರೆ. ನಂತರದಲ್ಲಿ ಆವಾಗ ನಡೆಯುವಂತಹ ಒಂದು ಬಹಳ ವಿಶೇಷ ಸೇವೆ, ನಾವು ಬಹಳ ಕಡೆ ಕೇಳಿಲ್ಲ ಇದನ್ನು, ಮುಳ್ಳು ಸೇವೆ ಅಂತ, ಮುಳ್ಳೋತ್ಸವ ಅಂತ ಕರೀತಾರೆ. ಮುಳ್ಳೋತ್ಸವ ಅಂದರೆ ಏನು, ಮುಳ್ಳನ್ನು ಹಾಸಿರ್ತಾರೆ, ಅದರ ಮೇಲೆ ಭಕ್ತರು, ಯಾರ ಭಕ್ತರ ಹರಕೆ ತೀರಿರ್ತಾವೋ ಅವರು ಅದರ ಮೇಲೆ ನಡೀತಾರೆ, ಭಕ್ತಿಯಿಂದ ಅದರ ಮೇಲೆ ನಡೆದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿ. ಮತ್ತು ಇನ್ನೂ ಒಂದು ವಿಶೇಷತೆ ಅಂತಂದರೆ, ಈ ಹನುಮಂತ ದೇವರು ಯಾರು ಮಕ್ಕಳಾಗಿಲ್ಲ ಅಂತ ಹೇಳ್ತಾರೋ ಅವರ ಹರಕೆಯನ್ನು ತೀರಿಸಿದ ಪಕ್ಷದಲ್ಲಿ ಅವರಿಗೆ ಅನುಗ್ರಹ ಮಾಡಿದಾಗ ಇವರು ಆ ಹನುಮಂತ ದೇವರಿಗೆ ತೊಟ್ಟಿಲೋತ್ಸವ ಮಾಡೋ ಮೂಲಕ ತಮ್ಮ ಒಂದು ಕಾಣಿಕೆಯನ್ನು ಸಲ್ಲಿಸ್ತಾರೆ ಅಂತ. ಅದರ ಮಕ್ಕಳಾಗಲವರು ತೊಟ್ಟಿಲೋತ್ಸವವನ್ನು ಕೂಡ, ಸುಂದರವಾದ ರಥದ ಮನೆ, ಅಲ್ಲಿಯೇ ಒಂದು ಸಣ್ಣ ಪುಷ್ಕರಣಿ, ಎಲ್ಲ ಬಹಳ ಸುಂದರವಾದಂಥ ಒಂದು ಪುರಾತನದ ಎಲ್ಲ ಕುರುಹುಗಳು ಅಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಈ ಆಂಜನೇಯ ಸ್ವಾಮಿ ಅಲ್ಲಿ ನಿಂತು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಅವರು ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಬಜರಂಗ.